ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದ, ಅನೇಕ ವಿಚಾರಗಳನ್ನ ತಿಳಿಸ್ತಾ ಇದ್ದ. ಕಾಮಕ್ರೋಧಕ್ಕೆ ಒಳಗಾದಂಥ ಮನುಷ್ಯ ಶಾಂತಿಯನ್ನು ಕಳ್ಕೊಂಡು ಜೀವನವನ್ನು ನರಕ ಮಾಡ್ಕೊಳ್ತಾನೆ ಅನ್ನೋ ವಿಚಾರವನ್ನು ಕೃಷ್ಣ ಹೇಳ್ತಾ ಇದ್ದ. ಈಗ ಯಾಕೆಂದ್ರೆ ಆ ಪ್ರಶ್ನೆ ಆ ಮಾತು ಯಾಕೆ ಬಂತು ಅಂದರೆ, ಅರ್ಜುನ ಕೇಳಿರ್ತಾನೆ, ಸಾಧುಗಳು ಸನ್ಯಾಸಿಗಳು ಅನ್ಸ್ಕೊಂಡವರು ಕೂಡ ತಪ್ಪು ಮಾಡ್ತಾರಲ್ಲ ಯಾಕೆ ಅಂತ. ಅದಕ್ಕೆ ಇಲ್ಲಿ ಯಾವ ಮನುಷ್ಯನ ಎದೆಯಲ್ಲಿ ಕಾಮಕ್ರೋಧಗಳು ಉತ್ಪತ್ತಿ ಆಗ್ತಾವೋ ಅವರಿಂದ ಇಂಥ ಅನರ್ಥಗಳು ಜರುಗ್ತವೆ ಅಂತ ಕೃಷ್ಣ ಹೇಳ್ತಾ ಇರ್ತಾನೆ. ಮುಂದುವರೆದು ಕೃಷ್ಣ ಹೇಳ್ತಾನೆ, ಹೇ ಅರ್ಜುನ, ಚಂದನವನದಲ್ಲಿ ಸರ್ಪವಿರುವಂತೆ, ಅಂದರೆ ಗಂಧದ ಮರಗಳು ಬೆಳೆದಿರ್ತಕ್ಕಂಥ ಜಾಗದಲ್ಲಿ ಸರ್ಪಗಳು ಜಾಸ್ತಿ ಇರ್ತಾವಂತೆ. ಜ್ಞಾನದೊಡನೆ ಕಾಮಕ್ರೋಧಾದಿಗಳು ಸ್ನಾನ ಮಾಡಿಕೊಂಡಿವೆ. ಜ್ಞಾನದ ಜೊತೆಯಲ್ಲಿಯೇ ಕಾಮಕ್ರೋಧಾದಿಗಳು ಸಹ ಜಾಗ ಮಾಡಿಕೊಂಡು ಸ್ನಾನ ಮಾಡ್ಕೊಂಡಿವೆ ಅಂತೆ. ಜರಾಯುಜವೆಂಬ ಚೀಲವನ್ನು ಶಿಶುವು ಮುಚ್ಚಿರುವಂತೆ ಸೂರ್ಯಪ್ರಭೆಯನ್ನು ಮೋಡವು, ಅಗ್ನಿಯನ್ನು ಹೊಗೆಯು, ಕನ್ನಡಿಯನ್ನು ಕೊಳೆಯು ಆವರಿಸಿರುವಂತೆ, ಧಾನ್ಯದ ಮೇಲೆ ಒಟ್ಟು ಮುಸುಕಿರುವಂತೆ ಶುದ್ಧ ಜ್ಞಾನವನ್ನು ಕಾಮಕ್ರೋಧಾದಿಗಳು ಮುಚ್ಚಿರುತ್ತವೆ. ಇಷ್ಟು ಉದಾಹರಣೆಯನ್ನು ಕೊಟ್ಟರು ನೋಡಿ. ಸೂರ್ಯಪ್ರಭೆಯನ್ನು ಮೋಡ ಮುಚ್ಕೊಳ್ತದೆ, ಅದು ಸ್ವಲ್ಪ ಕಾಲ ಮಾತ್ರ. ಅಗ್ನಿಯನ್ನು ಹೊಗೆ, ಅದು ಬೆಂಕಿ ಉರಿತಾ ಇರ್ತದೆ, ಸ್ವಲ್ಪ ಕಾಲ ಆರಂಭದಲ್ಲಿ ಹೊಗೆ ಮುಚ್ಕೊಂಡಿರ್ತದೆ, ಬೆಂಕಿ ಕಾಣಿಸೋದಿಲ್ಲ. ಅದೇ ಥರ ಧಾನ್ಯದ ಮೇಲೆ, ಈ ಅಕ್ಕಿ ಕಾಳು ಇವುಗಳ ಮೇಲೆಲ್ಲ ಒಟ್ಟು ಅಂದರೆ ಒಂದು ಲೇಪನ ಬರುತ್ತೆ, ಒಟ್ಟಿನ ಒಂದು ಲೇಪನ ಬರುತ್ತೆ, ಧಾನ್ಯವನ್ನು ರಕ್ಷಣೆ ಮಾಡಲಿಕ್ಕಾಗಿ ಅದು ಇರ್ತಕ್ಕಂಥದ್ದು ಅದು. ಆದರೆ ಇಲ್ಲಿ ಈ ಜ್ಞಾನದ ಮಾತಿಗೆ ಇದನ್ನು ಕೊಟ್ಟಿರ್ತಾರೆ. ಶುದ್ಧ ಜ್ಞಾನವನ್ನು ಕಾಮಕ್ರೋಧಾದಿಗಳು ಮುಚ್ಚಿರುತ್ತದೆ. ಆದ್ದರಿಂದ ಪರಿಶುದ್ಧವಾಗಿಯೂ ಪವಿತ್ರವಾಗಿಯೂ ಇರುವ ಜ್ಞಾನವನ್ನು ಪಡೆಯುವುದೇ ಕಷ್ಟವಾಗಿದೆ. ಕಾಮಕ್ರೋಧಾದಿಗಳನ್ನು ಜಯಿಸಿದ ನಂತರ ಜ್ಞಾನವು ಪ್ರಾಪ್ತವಾಗುವುದು. ಈ ಕಾಮಕ್ರೋಧಾದಿಗಳನ್ನು ಜಯಿಸಲು ಯತ್ನಿಸಿದಂತೆಲ್ಲ ವೃದ್ಧಿಯಾಗುತ್ತಲೇ ಇರುತ್ತದೆ. ಈ ಕಾಮಕ್ರೋಧಾದಿಗಳನ್ನ ಜಯಿಸಬೇಕು ಅಂತ ನಾವು ಅದರ ವಿರುದ್ಧ ಹೋರಾಟ ಮಾಡ್ದಂಗೆಲ್ಲ ಅದು ಜಾಸ್ತಿ ಆಗ್ತಾನೆ ಇರ್ತದೆ. ಉರಿಯುತ್ತಿರುವ ಬೆಂಕಿಯನ್ನು ಆರಿಸಬೇಕೆಂದು ಕಟ್ಟಿಗೆಗಳನ್ನು ಹಾಕುತ್ತಿದ್ದರೆ ಶಾಂತವಾಗದೆ ಮತ್ತಷ್ಟು ಪ್ರಜ್ವಲಿತವಾಗುವಂತೆ. ಬೆಂಕಿ ಉರಿತಾ ಇರ್ತದೆ, ಒಂದು ಸೌದೆಗಳ ರಾಶಿಯನ್ನು ತಂದು ಮೇಲೆ ಹಾಕ್ಬಿಡೋಣ, ತಡಿ ಬೆಂಕಿ ಅಣಗೋಯ್ತದೆ, ಮೇಲೆ ಹಾಕ್ಬಿಟ್ರೆ ಸೌದೆನ ಅಂತ ನಾವೇನಾದರೂ ಕಟ್ಟಿಗೆಗಳನ್ನ ತಂದು ಅದ್ರ ಮೇಲೆ ಹಾಕಿದ್ರೆ ಅದು ಮತ್ತಷ್ಟು ಪುಷ್ಟಿ ಆಗುತ್ತೆ ಅದಕ್ಕೆ. ಯಾಕಂದರೆ ಕಟ್ಟಿಗೆಗಳ ಗುಣ ಉರಿಯೋದು. ಅದೇನು ಮಾಡ್ತದೆ, ಬೆಂಕಿ ಮತ್ತಷ್ಟು ಜಾಸ್ತಿ ಆಗುವಂತೆ ಎಷ್ಟು ಪ್ರಯತ್ನ ಮಾಡಿದರೂ ವೃದ್ಧಿಯಾಗುತ್ತಲೇ ಇರುತ್ತದೆ. ಇವುಗಳ ಸಹವಾಸವನ್ನು ನೋಡು. ಹಠಯೋಗಿಗಳನ್ನಾದರೂ ಹರ್ಷದಿಂದ ಜಯಿಸುವುದರಿಂದ ಇವುಗಳು ಅಜೇಯ ಶತ್ರುಗಳಾಗಿವೆ. ಎಂತಹ ಹಠಯೋಗಿಯಾಗಿರಲಿ, ಅವನೆಂಥ ತಪಸ್ವಿಯಾಗಿರಲಿ, ಅವನೆಂಥ ಧ್ಯಾನಪರನಾಗಿರಲಿ, ಅಂಥವನ್ನೂ ಕೂಡ ಈ ಕಾಮಕ್ರೋಧಗಳು ಹಳ್ಳದಲ್ಲಿ ಬೀಳಿಸ್ಬಿಡ್ತವೆ. ಇಂತಹ ಕ್ರೋಧಾದಿಗಳನ್ನು ಜಯಿಸುವುದಕ್ಕೆ ಒಳ್ಳೆಯ ಉಪಾಯವನ್ನು ಹೇಳುವೆನು, ಅದನ್ನು ಕೇಳು. ಕೃಷ್ಣ ಹೇಳ್ತಾನೆ, ಇಂಥ ಕಾಮಕ್ರೋಧಾದಿಗಳನ್ನ ಜಯಿಸಬೇಕಾದ್ರೆ ನಿನಗೊಂದು ಒಳ್ಳೆಯ ಉಪಾಯ ಹೇಳ್ತೀನಿ ಅರ್ಜುನ, ಕೇಳು ಅಂತ ಹೇಳ್ತಾನೆ. ಹೇ ಅರ್ಜುನ, ಜ್ಞಾನವನ್ನು ಸಂಹರಿಸಿ ವಿಜ್ಞಾನವನ್ನು ನಾಶಪಡಿಸುವ ಪರಮವೈರಿಗಳನ್ನು ನಾಶ ಮಾಡುವುದೇ ಮೊದಲನೆಯ ಕಾರ್ಯ. ಇದನ್ನು ಲೋಕದಲ್ಲಿ ಸಾಧಿಸಬೇಕಾದರೆ ಸಕಲ ಇಂದ್ರಿಯಗಳನ್ನು ಜಯಿಸು. ಇಂದ್ರಿಯಗಳು ವಶವಾಗುತ್ತಲೇ ಪಾಪಿಗಳಾದ ಕಾಮಕ್ರೋಧಗಳು ಸಾಯುತ್ತವೆ. ಕಾಮಕ್ರೋಧಾದಿಗಳು ಸಾಯಬೇಕು ಅಂದರೆ ಇಂದ್ರಿಯಗಳ ಚಾಪಲ್ಯವನ್ನು ಗೆಲ್ಲಬೇಕು ನೀನು ಅಂತ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಬೀಳ್ತೀವಿ? ನಾಲಿಗೆ ಅನ್ನುವ ಇಂದ್ರಿಯದಲ್ಲಿ ಯಾವುದೇ ಕಾರಣಕ್ಕೂ ಅದನ್ನು ನಮ್ಮ ವಶ ಮಾಡ್ಕೊಳ್ಳದೆ ಅದರ ಅಧೀನದಲ್ಲಿ ನಾವಿದ್ದೀವಿ. ಇದರಿಂದ ಏನಾಗುತ್ತೆ, ಮತ್ತದೆಲ್ಲವೂ ಚೆನ್ನಾಗಿ ವಿಜೃಂಭಿಸ್ತದೆ. ಹೇ ಅರ್ಜುನ, ಇಂದ್ರಿಯಗಳೆಲ್ಲವೂ ವಿಷಯಕ್ಕೆ ಪರವಾಗಿದೆ. ಇಂದ್ರಿಯಗಳಿಗಿಂತಲೂ ಮನಸ್ಸು ಪರವಾಗಿದೆ, ಮನಸ್ಸಿಗಿಂತಲೂ ಬುದ್ಧಿಯು ಪರವಾಗಿದೆ. ಆತ್ಮನು ಬುದ್ಧಿಗಿಂತಲೂ ಪರನಾಗಿರುವನು. ಆದ್ದರಿಂದ ನೀನು ಪರಮಾತ್ಮನನ್ನು ತಿಳಿಯುವನಾಗು. ಇವುಗಳನ್ನು ಅಂತಃಕರಣದಿಂದ ಹೊರಡಿಸುತ್ತಲೇ ತಾನಾಗಿಯೇ ನಾಶವಾಗುವುದೆಂದು ನಂಬು. ಆಕಾಶದಲ್ಲಿ ಸೂರ್ಯನು ಮರೆಯಾದರೆ ಮೃಗಜಲವು ನೆಲದಲ್ಲಿ ಕಾಣಿಸದು. ಈಗ ಬಿಸಿಲು ಬೇಗೆಯಿಂದ
ಈ ಮೃಗಜಲದಂತೆ ಕಾಣ್ತಾ ಇರ್ತದಲ್ಲ ಮರಳಿನಲ್ಲಿ, ಬಿಸಿಲು ಮರೆ ಆಗ್ತಾ ಇದ್ದಂಗೆ ಬಿಸಿಲಿನ ಜಳ ಯಾವಾಗ ನಿಂತೋಯ್ತು ಆ ಮೃಗಜಲ ಕಾಣೋದು ನಿಂತೋಗುತ್ತೆ. ಅದರಂತೆ ಕಾಮಕ್ರೋಧಾದಿಗಳನ್ನು ಜಯಿಸಿದರೆ ರಾಗದ್ವೇಷಾದಿಗಳು ನಾಶವಾಗುತ್ತವೆ. ಕಾಮಕ್ರೋಧಾದಿಗಳು ಹೊರಟೋಯ್ತು ಅಂದರೆ ರಾಗದ್ವೇಷಗಳು ಹೊರಟೋಗುತ್ತವೆ. ಕಾಮಕ್ರೋಧ ಹೋಗ್ಬೇಕಾದ್ರೆ ಇಂದ್ರಿಯವನ್ನು ಗೆಲ್ಲಬೇಕು. ಇಂದ್ರಿಯವನ್ನು ಗೆಲ್ಲಬೇಕಾದ್ರೆ ನಾವು ಸಾತ್ವಿಕ ಆಹಾರವನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಂದ್ರಿಯಗಳು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಸಾತ್ವಿಕ ಆಹಾರವನ್ನು, ಉಪ್ಪು ಹುಳಿ ಖಾರಗಳು ತೀರಾ ಒಂದು 100ರಲ್ಲಿ 10 ಭಾಗದಷ್ಟು ಮಾತ್ರ ಇರಬೇಕು ನಮ್ಮ ಊಟದಲ್ಲಿ. ಆ ಲೆವೆಲ್ಗೆ ನಾವು ಸಾತ್ವಿಕ ಆಹಾರವನ್ನು ನಾವು ಅಭ್ಯಾಸ ಮಾಡ್ಕೊಂಡಿದ್ದೆ ಆದರೆ ಇಂದ್ರಿಯಗಳ ಆಟ ನಿಂತು ಹೋಗುತ್ತೆ. ಇನ್ನು ರಾಗದ್ವೇಷಾದಿಗಳು ನಾಶವಾಗುತ್ತವೆ. ಆಗಲೇ ಬ್ರಹ್ಮ ಸ್ವರೂಪದ ಪ್ರಕಾಶಮಯ ಆತ್ಮಾನಂದವು ಪ್ರಾಪ್ತಿಯಾಗುವುದೆಂದು ಗೋಪ್ಯ ತತ್ವವನ್ನು ನಿನಗೆ ಹೇಳಿರುವೆನು. ಯಾವ ಸ್ಥಿತಿಯಲ್ಲಿ ಗುರು ಶಿಷ್ಯರ ರಹಸ್ಯವಾದ ಜೀವಬ್ರಹ್ಮರ ಐಕ್ಯತೆಯು ಸ್ಥಿರವಾಗಿ ನಿಲ್ಲುವುದೋ ಅಂತಹ ಸ್ಥಿತಿಯಲ್ಲಿ ಜೀವನು ಶಾಂತಮಯನಾಗಿ ಸ್ಥಿರತೆಯನ್ನು ಹೊಂದುವನು. ಏನು ಹೇಳ್ತಾ ಇದರಲ್ಲಿ? ಯಾವ ಸ್ಥಿತಿಯಲ್ಲಿ ಗುರು ಶಿಷ್ಯರ ರಹಸ್ಯವಾದ ಜೀವಬ್ರಹ್ಮರ ಐಕ್ಯತೆಯ ಸ್ಥಿರವಾಗಿ ನಿಲ್ಲುವುದು, ಅಂತಹ ಸ್ಥಿತಿಯಲ್ಲಿ ಜೀವನು ಶಾಂತಮಯನಾಗಿ ಸ್ಥಿರತೆಯನ್ನು ಹೊಂದುವನು. ಈ ರೀತಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದ ಮಾತುಗಳನ್ನು ಸಂಜಯನು ಧೃತರಾಷ್ಟ್ರನಿಗೆ ಹರ್ಷದಿಂದ ಹೇಳುತ್ತಿದ್ದನು. ಯುದ್ಧ ಭೂಮಿಯಲ್ಲಿ ನಡೀತಿದ್ದ ಕೃಷ್ಣಾರ್ಜುನರ ಸಂವಾದವನ್ನು ಸಂಜಯನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದನು. ಹೇ ರಾಜ, ಸರ್ವಸಿದ್ಧಿಗಳಿಗೆ ರಾಜನು, ಲಕ್ಷ್ಮೀಪತಿಯು, ದೇವದೇವೇಶ್ವರನೂ ಆದ ಶ್ರೀಕೃಷ್ಣನು ಹೀಗೆಂದನು. ಅರ್ಜುನನು ಕೇಳುವ ಪ್ರಶ್ನೆಗಳಿಗೆ ಮುಂದೆ ಹೇಳುವ ಉತ್ತರವನ್ನು ಕೇಳು. ಈ ಸಂವಾದ ಸೌಖ್ಯದ ರಸಿಕತೆಯು ನಮ್ಮ ಸೌಭಾಗ್ಯದ ವಶದಿಂದಲೇ ನಮಗೆ ಲಭಿಸಿತು. ಈ ಲೋಕದಲ್ಲಿ ತತ್ವಜ್ಞಾನವನ್ನು ಪಡೆದ ನಾವೇ ಧನ್ಯರು. ತತ್ವಜ್ಞಾನ ಸುಮ್ಮನೆ ಏನು ಸಿಗೋದಿಲ್ಲ. ಆದರೆ ಯಾರು ಅತಿ ಪುಣ್ಯವಂತರು ಅವರ ಕಿವಿಗೆ ಮಾತ್ರ ಇದು ತಲುಪುವಂತಾಗುತ್ತೆ. ನಿನ್ನ ಕಿವಿಗಳು ಧನ್ಯವಾದವು. ಶ್ರೀಕೃಷ್ಣನ ಮುಖದಿಂದ ಪ್ರವಹಿಸಿದ ತತ್ವಜ್ಞಾನವನ್ನು ಪಾನ ಮಾಡಿದೆವು. ಇನ್ನು ಮುಂದೆ ಶ್ರೀಕೃಷ್ಣ ಮೂರ್ತಿಯು ಸ್ವಾತ್ಮಜ್ಞಾನ ಪ್ರಾಪ್ತಿಯನ್ನು ವರ್ಣಿಸುವನು ಎಂದು ಶ್ರೀ ನಿವೃತ್ತಿನಾಥರ ಶಿಷ್ಯನಾದ ಜ್ಞಾನದೇವನೆಂಬ ನಾನು ಹೇಳುತ್ತಿರುವೆನು. ಈಗ ಕುಂತಿದ್ದಂಥ ಸ್ತೋತ್ರಗಳಿಗೆಲ್ಲ ಜ್ಞಾನದೇವರು, ನಿವೃತ್ತಿನಾಥರ ಶಿಷ್ಯರಾದಂಥ ಜ್ಞಾನೇಶ್ವರಿ ಮಹಾರಾಜರು ಇನ್ನು ಮುಂದೆ ಕೃಷ್ಣನು ಆತ್ಮಜ್ಞಾನವನ್ನು ಬೋಧನೆ ಮಾಡ್ತಾನೆ, ಅದನ್ನು ನೀವೆಲ್ಲ ಕೇಳಿಸ್ಕೊಳ್ಳಿ, ನಾನು ಹೇಳ್ತೀನಿ ಅಂತ ಹೇಳಿ ಮಾತನ್ನು ಮುಂದುವರಿಸ್ತಾರೆ. ಯಾವ ರೀತಿಯಲ್ಲಿ ಮುಂದುವರಿಸ್ತಾರೆ ಅಂತ ನಾವು ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.